ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲಾರು ಹೆಂಗದ್ರಿ? ನಾನಂತೂ ಮಸ್ತ್ ಇದ್ದೇನೆ, ನೀವು ಮಸ್ತ್ ಇದ್ರಿ ಅಂತ ಕೆಲಸ. ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಸೈಯದ್ ನದಾಫ್ ವ್ಲಾಗ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗ ಇವತ್ತಿನ ಉದ್ಯೋಗ ಮಾಹಿತಿ ಡೇ ಬಂದ್ಬಿಟ್ಟು 100 ಡೇಸ್ ಚಾಲೆಂಜ್ ಒಳಗೆ 25ನೇ ದಿನ ಲೋಕಲ್ ಜಾಬ್ಸ್ ಅಂದ್ರೆ ಪ್ರೈವೇಟ್ ಕಂಪನಿ ಒಳಗೆ ಏನೆಲ್ಲ ಹೈರಿಂಗ್ ಆಗ್ತೈತಲ್ಲ ಅದ್ರದ್ದು ನಾನು ಅಂದ್ರೆ ನೋಟಿಫಿಕೇಶನ್ ಟೈಪ್ ಕೆಲಸ ಮಾಡ್ತೇನೆ. ಹೆಂಗಪ್ಪ ಅಂತಂತಂದ್ರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ವಿವರಣೆಯಾಗಿ ಅವ್ರು ಬಿಟ್ಟಿರೋ ಪೋಸ್ಟರ್ಗಳನ್ನ ವಿವರಣೆಯಾಗಿ ಹೇಳೋ ದಿನದ ಬಂದ್ಬಿಟ್ಟು 25ನೇ ದಿನ ನೋಡ್ರಿ. ಇವತ್ತು 100K ಸಬ್ಸ್ಕ್ರೈಬರ್ಸ್ ಮಾಡ್ದೇನೆ ಅನ್ನೋದು ನನಗೆ ನಂಬಿಕೆ ಐತಿ. ಅದಕ್ಕೆ ಲೋಕಲ್ದವ್ರಿಗೆ ಎಲ್ಲರಿಗೂ ಪರಿಚಯ ಆಗಲಿ ಅಂತ ಕೆಲಸ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ದಯವಿಟ್ಟು ನಾ ಹೇಳ್ದಂಗೆ ಫಾಲೋ ಅಪ್ ಮಾಡಿದಿರಿಪ್ಪ ಅಂತಂತಂದ್ರೆ ನಿಮಗೆ 100% ಆಗಿ ಲೋಕಲ್ ಕಂಪನಿಗಳೊಳಗೆ ಜಾಬ್ ಸಿಗ್ತಾವೆ ನೋಡ್ರಿ. ITI ಮುಗಿಸಿದ ಅಭ್ಯರ್ಥಿಗಳಿಗೆ ಅಂದ್ರೆ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರಿಗೂ ಕೆಲಸದ ಸುದ್ದಿ ತೊಗೊಂಬಂದೇನ್ರಿ. ದಯವಿಟ್ಟು ಇದೊಂದು ವಿಡಿಯೋ ನೋಡಾತಿದ್ರಿಪ್ಪ ಅಂತಂದ್ರೆ ಯಾರೆಲ್ಲ ITI ಮುಗಿಸಿ ಕಾಲೇಜ್ ಡೇಟ್ ಆತಾರಲ್ಲ ಅಂಥವ್ರಿಗೆ ಇದೊಂದು ವಿಡಿಯೋ ಶೇರ್ ಮಾಡಿರಿ. ಯಾಕಂತಂತಂದ್ರೆ ಅವ್ರಿಗೂ ಹೆಲ್ಪ್ ಆಗಲಿ ನಿಮ್ಮ ಕಡೆಯಿಂದ. ಏನಪ್ಪ ಅಂತಂತಂದ್ರೆ ಇದೊಂದು ಉದ್ಯೋಗ ಮಾಹಿತಿ ಇನ್ಸ್ಟಾಗ್ರಾಮ್ಗಿಂತ ಯೂಟ್ಯೂಬ್ ಒಳಗೆ ಜಾಸ್ತಿ ಯಾಕೆ ಮಾಡತ್ತೇನೆ ಅಂತಂತಂದ್ರೆ ಪೂರ್ತಿಯಾಗಿ ಕ್ಲಿಯಾರಿಟಿ ಕೊಡಬೇಕಲ್ಲ, ಅದ್ರ ಸಂಬಂಧನ ಕೊಡಾತೀನಿ. ಕೆಲವೊಂದು ಕಂಪನಿಗಳೊಳಗೆ ಕಾಂಟ್ಯಾಕ್ಟರ್ಸ್ಗಳು ಜಾಸ್ತಿ ಕಾಲ್ಸ್ ಬರೋದ್ರಿಂದ ಕಾಲ್ ಎತ್ತುವುದಿಲ್ಲ. ಅದ್ರ ಸಂಬಂಧ ಕ್ಲಿಯಾರಿಟಿ ನಾನು ಇಲ್ಲೇ ಕೊಟ್ಟೆಪ್ಪ ಅಂತಂದ್ರೆ ನೀವು ಡೈರೆಕ್ಟ್ ಕಂಪ್ನಿಗೆ ಹೋಗಿದ್ರೂ ಏನು ಪ್ರಾಬ್ಲಮ್ ಇರೋದಿಲ್ಲ. ಅದಕ್ಕೆ ITI ಮುಗಿಸಿದ ಯುವಕ ಯುವತಿಯರಿಗೆ ಹೈರಿಂಗ್ ನಡೆದೈತಿ. ಸ್ಯಾಲ್ರಿ ಎಷ್ಟು, ಏಜ್ ಎಷ್ಟು ಇರ್ಬೇಕು, ಕಂಪನಿ ಎಲ್ಲಿ ಬರ್ತೈತಿ, ಕಂಪನಿ ಹೆಸರು ಏನು, ಯಾರು ಹೈರಿಂಗ್ ಮಾಡತ್ತಾರ ಅದ್ರದ್ದೆಲ್ಲ ಪಿನ್ ಟು ಪಿನ್ ವಿಡಿಯೋದ ಅಪ್ಡೇಟ್ ತಗೊಂಡು ಬರ್ರಿ ಇವತ್ತಿನ ಈ ವಿಡಿಯೋದೊಳಗೆ. ನೋಡ್ರಿ, ITI ಬೇಕಂತ ಕೆಲಸ ಈ ಕಂಪನಿ ಹೈರಿಂಗ್ ಮಾಡತೈತಿ. ದಯವಿಟ್ಟು ನಿಮಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಅಂದ್ರೆ ITI ಕ್ಯಾಂಡಿಡೇಟ್ಗಳಿಗೆ ಆದಷ್ಟು ನಿಮ್ಮ ಕಡೆಯಿಂದ ಶೇರ್ ಮಾಡಿರಿ. ಏನಪ್ಪಾ ಅಂತಂತಂದ್ರೆ QCS ಕಾರ್ಪೊರೇಟ್ ಲಿಮಿಟೆಡ್ ಅಂದ್ರೆ QCS ಕಾಂಟ್ರಾಕ್ಟ್ ಒಳಗೆ ಹೈರಿಂಗ್ ನಡೆದೈತಿ. ಟಾಟಾ ಮೋಟಾರ್ಸ್ ಕಂಪನಿ ಹೆಸರು ಬಂದ್ಬಿಟ್ಟು ಟಾಟಾ ಮೋಟಾರ್ಸ್. ಯಾವ ಸ್ಕೀಮ್ ಅಂಡ್ರ ನ್ಯಾಪ್ಸ್ ಒಳಗೆ ಹೈರಿಂಗ್ ನಡೆದೈತಿ. ನೋಡ್ರಿ ತಿಳ್ಕೊರಿ, ನ್ಯಾಪ್ಸ್ ಅಂದ್ರೆ ಏನಪ್ಪಾ ಅಂತಂತಂದ್ರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಂತ ಕೆಲಸ. ಪ್ರೈವೇಟ್ ಕಂಪನಿ ಒಳಗೆ ಗೌರ್ಮೆಂಟ್ ಸ್ಕೀಮ್ ಒಳಗೆ ಟ್ರೈನಿ ಅಂತ ಕೆಲಸ ತಗೋತಾರೆ. ನೋಡ್ರಿ ಯಾವ ಪೊಸಿಷನಿಗೆ ಹೈರಿಂಗ್ ನಡೆದತ್ತೆ ಅಂತಂದ್ರೆ QCS ನ್ಯಾಪ್ಸ್ ಅಪ್ರೆಂಟಿಸ್ ಟ್ರೈನಿ ಅಂತ ಕೆಲಸ ಹೈರಿಂಗ್ ನಡೆಯಕತ್ತೈತಿ. ಮತ್ತು ಎಲಿಜಿಬಿಲಿಟಿ ಬಂದ್ಬಿಟ್ಟು ನೋಡ್ರಿ ನಿಮ್ಮ ಮೇಲ್ ಆ್ಯಂಡ್ ಫಿಮೇಲ್ ಇಬ್ಬರು ಬೋತ ಇದನ್ನು ಅಪ್ಲೈ ಮಾಡ್ಬೋದು. ಹಂಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 18ರಿಂದ 23 ಏಜ್ ಇರ್ಬೇಕು ನೋಡ್ರಿ. ಎಜುಕೇಷನ್ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಡಿಪ್ಲೊಮಾ ITI ಆದವರಿಗೆ ಹೈರಿಂಗ್ ಮಾಡಕತ್ತಾರ. ಡಿಪ್ಲೊಮಾ ಒಳಗೆ ನಡಿತೈತಿ, ಯಾವ ಟ್ರೇಡ್ ಆದ್ರೂ ನಡಿತೈತಿ. ITI ಆದ್ರೂ ಯಾವ ಟ್ರೇಡ್ ನಡಿತೈತಿ. ಮೇನ್ ಇಂಪಾರ್ಟೆಂಟ್ ಎಲೆಕ್ಟ್ರಿಷಿಯನ್, ಪಿಟ್ಟರ್, ಹಂಗೆ ಏನಿದೆ MMV, MEV, EM, DM ಅಂತ ಕೆಲಸ ಕರ್ದಾರ. ಬಟ್ ಇದು ನನಗೆ ಉಳ್ಕಿದ್ದೇನು ಗೊತ್ತಿಲ್ಲ. ಬಟ್ ಎನಿ ಟ್ರೇಡ್ ಆದ್ರೂ ಇದೊಂದು ಕಂಪನಿ ಒಳಗೆ ಹೈರಿಂಗ್ ನಡೀತೈತಿ. ಏಜ್ ಬಂದ್ಬಿಟ್ಟು ಹೇಳಿದೆ ನಾನು 18ರಿಂದ 23 ಏಜ್ ಇರ್ಬೇಕು ನಿಮ್ದು. ಹಂಗೆ ಏನಪ್ಪ ಅಂತಂತಂದ್ರೆ ಯಾವುದೇ ರೀತಿ ಅಂದ್ರೆ ಏಜ್ ಹೆಚ್ಚಿಗೆ ಇತ್ತಂತಂದ್ರೆ ಇದೊಂದು ಅಪ್ಲೈ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನ್ಯಾಪ್ಸ್ ಒಳಗೆ ತಗೋತಾರೆ. ಇನ್ನು ಸ್ಯಾಲ್ರಿ ವಿಚಾರಕ್ಕೆ ಬಂತಂತಂದ್ರೆ ಮಂತ್ಲಿ ಸ್ಟೈಪಂಡ್ ಅಂತ ಕೆಲಸ 14,110 ರೂಪಾಯಿ ಕೊಡಾಕತ್ತಾರೆ. ಕಂಪನಿ ಕಡೆಯಿಂದ ಏನೆಲ್ಲ ಬೆನಿಫಿಟ್ಸ್ ಐತಪ್ಪ ಅಂತಂತಂದ್ರೆ ಫುಡ್ ಕೊಡಾಕತ್ತಾರ, ಮತ್ತು WMC ಕೊಡಾಕತ್ತಾರ. ಹಂಗೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಕ್ಯಾಬ್ ಫೆಸಿಲಿಟಿ ಕೊಡಾಕತ್ತಾರ. ಟ್ರಾನ್ಸ್ಪೋರ್ಟ್ ಹೇಳಿದೆ. ಯೂನಿಫಾರ್ಮ್ ಮತ್ತು PPE ಕಿಟ್ ಕೊಡಾಕತ್ತಾರ. ಹಂಗೆ ಮೆಡಿಕಲ್ ಇನ್ಶೂರೆನ್ಸ್ನು ಮಾಡಿ ಕೊಡ್ತಾರೆ ನೋಡ್ರಿ. ಮೆಡಿಕಲ್ ಇನ್ಶೂರೆನ್ಸ್ ಅಂತಂದ್ರೆ ಒಂಥರ ESI ಕಟ್ ಆದಂಗೆ ಆಕತಿ. ನೋಡ್ರಿ ವರ್ಕ್ ಲೊಕೇಶನ್ ಬಂದ್ಬಿಟ್ಟು ಟಾಟಾ ಮೋಟರ್ಸ್ ಒಳಗೆ. ಇದೊಂದು ಜಾಬಿಗೆ ಅಪ್ಲೈ ಮಾಡ್ಬೇಕಪ್ಪ ಅಂತಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೇಕು. ಹಂಗೆ ಸ್ಕ್ಯಾನರ್ ಹಾಕ್ತೇನೆ ಅವ್ರ ಸ್ಕ್ಯಾನರಿಗೆ ನೀವು ಸ್ಕ್ಯಾನ್ ಮಾಡಿ ಕೆಲಸ ಅಪ್ಲೈ ಮಾಡ್ಬೋದು ನೋಡ್ರಿ. ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂತಂದ್ರೆ SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ITI ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಹಂಗೆ ರೆಸ್ಯೂಮ್ನು ಬೇಕ್ರಿ. ಮತ್ತು ಪಾಸ್ಪೋರ್ಟ್ ಸೈಜ್ 4 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಇದೊಂದು ಕಂಪನಿಗೆ ನೀವೇನಾದರೂ ಹೋಗ್ಬೇಕು ಕೆಲಸ ಮಾಡ್ಬೇಕಂತಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬೋದು. ಮತ್ತು ಹಂಗೆ ಈ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರಿಪ್ಪ ಅಂತಂದ್ರೆ ಗೂಗಲ್ ಒಳಗೆ ನಿಮಗೆ ಕಂಪ್ನಿ ಲೊಕೇಶನ್ ಸಿಗ್ತೈತಿ. ಕಂಪ್ನಿ ಲೊಕೇಶನ್ ಬಂದ್ಬಿಟ್ಟು ಟಾಟಾ ಮೋಟರ್ಸ್ ಕಂಪನಿ, ಹೈಕೋರ್ಟ್ ನಿಯರ್ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ನೋಡ್ರಿ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂತಂದ್ರೆ ಹೋಗಿ ಜಾಯ್ನ್ ಆಗ್ರಿ. ಮೇಲ್ ಆ್ಯಂಡ್ ಫಿಮೇಲ್ ಅಂದ್ರೆ ಹುಡುಗ ಹುಡುಗಿಗೆ ಇಬ್ಬರಿಗೂ ತಗೋತಾರೆ. ಸ್ಯಾಲ್ರಿ ಚಲೋ ಐತಿ. ಕಂಪನಿ ಕಡೆಯಿಂದ ಬಸ್ ಫ್ರೀ ಐತಿ. ಇದೊಂದು ವಿಡಿಯೋ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಿಗೆ ಸಿಗೋನು. ಬಾಯ್. ನಮಸ್ಕಾರ ರೀ ಕರ್ನಾಟಕ ಜನತೆಗೆ, ನಾನು ನಿಮ್ಮ ಧಾರವಾಡ ಹುಡುಗ. ಇವತ್ತಿನ ಉದ್ಯೋಗ ಮಾಹಿತಿ ಬಂದ್ಬಿಟ್ಟು ಬೆಂಗಳೂರೊಳಗೆ ಹೈರಿಂಗ್ ನಡೆದೈತೆ ನೋಡ್ರಿ. ಕಂಪನಿ ನೇಮ್ ಬಂದ್ಬಿಟ್ಟು INEL ಅಂತೇಳಿ. ಏನಪ್ಪಾ ಅಂತಂದ್ರೆ ಇಂಡಿಯನ್ ನಿಪಾನ್ ಎಲೆಕ್ಟ್ರಿಕಲ್ ಲಿಮಿಟೆಡ್ ಒಳಗೆ ಹೈರಿಂಗ್ ನಡೆದೈತಿ. ಸ್ಯಾಲ್ರಿ ಬಂದ್ಬಿಟ್ಟು 15,500 ರೂಪಾಯಿ ಐತಿ. ಮತ್ತು ಒಳ್ಳೆ ಫ್ರೀ ರೂಮ್, ಫ್ರೀ ಕ್ಯಾಬ್ ಫೆಸಿಲಿಟಿ. ಹಂಗೆ 2 ವರ್ಷ NTTF ಕೋರ್ಸ್ ಮಾಡಿ ಕೆಲಸ
ಪ್ರೀ ಡಿಪ್ಲೊಮಾ ಕೋರ್ಸ್ ಮಾಡ್ಕೇಸ ಸರ್ಟಿಫಿಕೇಟ್ ನೀವು ತಗೋಬಹುದು ನೋಡ್ರಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ. ಹಂಗ ಮಾಹಿತಿ ಫುಲ್ ತಗೊಂಡ್ ಕೇಸ ಕಂಪನಿಗೆ ಜಾಯಿನ್ ಆಗ್ರಿ. ಈ ಕಂಪನಿಗೆ ಎದಕ್ಕೆ ಜಾಯಿನ್ ಆಗ್ರಿಪ್ಪ ಅಂತ ಹೇಳಾಕತ್ತೇನಪ್ಪ ಅಂತಂದ್ರೆ ಬೆಂಗಳೂರು ಒಳಗ ಇರ್ಲಿ ಅಣ್ಣ, ರೂಮ್ ಫ್ರೀ ಇರ್ಬೇಕ, ಹಂಗ ಕ್ಯಾಬ್ ಫ್ರೀ ಇರ್ಬೇಕಂತ ಕೇಸ ಅನ್ನೋರಿಗೆ ಇದೊಂದು ವಿಡಿಯೋ ಶೇರ್ ಮಾಡ್ರಿ. ಯಾಕಪ್ಪ ಅಂತಂದ್ರೆ ಅರ್ಧ ರೊಕ್ಕ ನಿಮ್ದು ದುಡ್ದಿದ್ದ ಅಲ್ಲೇ ಹೋಗ್ಬಿಡ್ತೈತಿ. ಅದ್ರ ಸಂಬಂಧ 2 ವರ್ಷ NTTF ಅಂದ್ರೆ ಡಿಪ್ಲೊಮಾ ಕೋರ್ಸ್ ಮುಗಿಸ್ ಕೇಸ ಆ ಸರ್ಟಿಫಿಕೇಟ್ ನೀವು ತಗೊಂಡ್ ಬರ್ಬೋದು. 100% ಆಗಿ ಜೆನ್ಯೂನ್ ಐತಿ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ರಿ. ಫುಲ್ ಮಾಹಿತಿ ತಗೊಂಡ್ ಕೇಸ ಹೋಗ್ರಿ. ಯಾರೆಲ್ಲ ಫ್ರೀ ರೂಮ್ ಫ್ರೀ ಕ್ಯಾಬ್ ಕೆಲಸ ಹುಡುಕಾಡತ್ತಿರಲ್ಲ ಬೆಂಗಳೂರೊಳಗ, ಅಂತವ್ರಿಗೆ ಹೆಲ್ಪ್ ಆಗ್ಲಿ ಇದೊಂದು ವಿಡಿಯೋ ಶೇರ್ ಮಾಡ್ರಿ. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗೋನು. ಫಾಲೋ ಮಾಡ್ಕೋದು ಮರಿಬೇಡ್ರಿ. ಹಂಗ ಕಂಪನಿಗಳದ ಉದ್ಯೋಗ ಮಾಹಿತಿ ತಗೊಂಡ್ ಬರ್ತಿರ್ತಾನೆ. ಧನ್ಯವಾದಗಳು.